ಯಾಕೂ ನಾಯಕತ್ವ ಬದಲಾವಣೆ ಇಲ್ಲ. ಗೊಂದಲ ಇದ್ದವರು ಅರುಣ್ ಸಿಂಗ್ ಜೊತೆ ಮಾತನಾಡಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈನಲಿ ಒಂದು ನಿರ್ಧಾರಕ್ಕೆ ಬಂದಂತ ಕಾಣಿಸ್ತಾ ಇದೆ ಈಶ್ವರಪ್ಪನವರು. ಯಾಕೆಂದ್ರೆ ಗೊಂದಲ ಇದೆ, ನಾಯಕತ್ವ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ರೀತಿಯಾಗೆಲ್ಲ ಅವರು ಕೂಡ ಗೊಂದಲದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ಕೆಎಸ್ ಈಶ್ವರಪ್ಪನವರು. ಎಲ್ಲ ಒಂದ್ ಕಡೆ ನಿನ್ನೆ ಆದಂತ ಕೋರ್ ಕಮಿಟಿ ಸಭೆಯ ನಂತರ ಒಂದು ಕ್ಲಾರಿಟಿಗೆ ಬಂದಂತೆ ಕಾಣಿಸ್ತಾ ಇದೆ ಈಶ್ವರಪ್ಪನವರು. ಬಿಜೆಪಿ ಕುಟುಂಬ ಇದ್ದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ, ಏನೇ ಇದ್ರೂ ಕೂಡ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಇನ್ನು ನೀರಾವರಿ ಇಲಾಖೆಯಲ್ಲಿ ಅಕ್ರಮ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಸಿಎಂ ಹಾಗೂ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಉತ್ತರವನ್ನ ಕೊಟ್ಟಿದ್ದಾರೆ, ಸಮರ್ಥನೆ ಮಾಡ್ಕೊಂಡಿದ್ದಾರೆ ಈಶ್ವರಪ್ಪನವರು. ಅಂದ್ರೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅಕ್ರಮ ಆಗಿಲ್ಲ ಅನ್ನುವ ರೀತಿಯಲ್ಲಿ ಈಶ್ವರಪ್ಪನವರು ಹೇಳಿರುವಂತದ್ದು. ದಾವಣಗೆರೆಯಲ್ಲಿ ಕೆಎಸ್ ಈಶ್ವರಪ್ಪನವರು ಮಾತನಾಡಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬ ಇದ್ದಂಗೆ. ಒಂದು ರಾಜಕೀಯ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಇಲ್ಲಿ ಬಂದು ಶಾಸಕರಲ್ಲಿರೋಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ 4 ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ತುಂಬ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ನನಗನ್ಸುತ್ತೆ ಇವರು ಅವ್ರ ಹತ್ರ ಹೇಳ್ಕೊಂಡಂಥ ಅವಕಾಶ ಯಾವ ಪಕ್ಷದಲ್ಲಿ ಇದೆ, ಈ ರೀತಿ ಅವಕಾಶ 4 ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡೋಂಥದ್ದು. ಒಂದು ಕುಟುಂಬದ ರೂಪದಲ್ಲಿ ರಾಷ್ಟ್ರೀಯ ನಾಯಕರು ಮಾನ್ಯ ಅರುಣ್ ಸಿಂಗ್ ಅವರು ಬಂದಿದ್ದರು. ಎಲ್ಲ ಶಾಸಕರು ಮಂತ್ರಿಗಳು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲದಕ್ಕಿಂತಲೂ ಜಾಸ್ತಿ ಬರುವಂಥ ದಿನಗಳಲ್ಲಿ ಈ ಕೊರೋನಾ ಯಾವ ರೀತಿ ನಾವು ಓಡಿಸ್ಬೇಕು, ಅದು ಮತ್ತೆ 3ನೇ ಅಲೆ ಬಂದರೆ ಏನು ಮಾಡಬೇಕು, ಮುಂದಿನ ಕಾರ್ಯಕ್ರಮಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಕೇವಲ ಅವರು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿಚಾರನೇ ಚರ್ಚೆ ಮಾಡಿದ್ದಾರೆ ಅಂತ ಅಲ್ಲ, ಅಕಸ್ಮಾತ್ ಇದರಲ್ಲಿ ಗೊಂದಲ ಇರೋಂಥ ವ್ಯಕ್ತಿಗಳ ಹತ್ರ ಕೂರಿಸಿ ಅದನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತನೂ ಬಹಳ ಮಹತ್ವ ಯಾಮಾರ್ ಸಂತೋಷ್